ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀವು ಒಂದು ಪ್ಲೇನ್ ಕ್ರ್ಯಾಶಿಂದ ಬದುಕುಳಿದಿರೋಂಥ ಒಬ್ಬ ಸರ್ವೈವರ್. ನಿಮ್ಮ ಕಣ್ಣು ಬಿಟ್ಟು ನೋಡಿದ್ರೆ ನಿಮ್ಮ ಮುಂದೆಗಡೆ ಇರೋದು ದಟ್ಟವಾದ ಅಮೆಝಾನ್ ಕಾಡು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಸುತ್ತಮುತ್ತ ಬರೀ ಪ್ಲೇನ್ ಪಾರ್ಟ್ಸ್ಗಳು ಮಾತ್ರ ಬಿದ್ದಿದೆ. ದೂರಕ್ಕೂ ಯಾವುದೇ ಥರ ಊರುಗಳಿಲ್ಲ. ಹೊರಗಡೆ ಜಗತ್ತಿಗೆ ಕಾಂಟ್ಯಾಕ್ಟ್ ಮಾಡೋಣ ಅಂದರೆ ನಿಮ್ಮ ಹತ್ರ ಮೊಬೈಲ್ ಫೋನ್ ಕೂಡ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವು ಒಬ್ಬರೇ ಈ ಕಾಡಿಂದ ತಪ್ಪಿಸ್ಕೋಬೇಕಂದ್ರೆ ನೀವು ಏನು ಮಾಡ್ತೀರಾ? ಆದರೆ ಫ್ರೆಂಡ್ಸ್, ಇದೊಂದು ನಿಜವಾದ ಘಟನೆ. 1971ರಲ್ಲಿ 17 ವರ್ಷದ ಒಬ್ಬ ಬಾಲಕಿ ಇದೇ ಪರಿಸ್ಥಿತಿಯಲ್ಲಿ ಇರ್ತಾಳೆ. ಮೊದಲಿಗೆ ಈ ಹುಡುಗಿ ಈ ಪ್ಲೇನ್ ಕ್ರ್ಯಾಶ್ನ ಸರ್ವೈವ್ ಮಾಡಿದ್ದಾಳೆ ಅಂದರೆ ಅದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಮುಂದೆ ಈ ಕಾಡಿಂದನೂ ಕೂಡ ತಪ್ಪಿಸ್ಕೋಬೇಕಂದ್ರೆ ಅದು ಅವ್ರ ಮುಂದೆಯಿಂದ 2ನೇ ಸವಾಲು. ಅವಳ ಕೈ, ಕಾಲು ಮತ್ತು ಕಣ್ಣಿಗೆ ಇಲ್ಲಿ ದೀರ್ಘವಾದ ಪೆಟ್ಟಾಗಿರುತ್ತೆ. ಇಷ್ಟೆಲ್ಲ ಆದ್ರೂ ಆ ಹುಡುಗಿ ಧೈರ್ಯ ಕೆಡದರ ಆ ಕಾಡಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಈ ಪ್ಲೇನ್ ಕ್ರ್ಯಾಶ್ ಆದ ಮಾರನೆಗೆ ರೆಸ್ಕ್ಯೂ ಆಪರೇಷನ್ಸ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಆದರೆ ದುರಾದೃಷ್ಟವಶಾತ್ ಈ ಹುಡುಗಿ ಆ ರೆಸ್ಕ್ಯೂ ಟೀಮ್ನ ಕಣ್ಣಿಗೆ ಬಿಡಲ್ಲ. ಈ ಪ್ಲೇನ್ ಕ್ರ್ಯಾಶಿಂದ ಎಲ್ಲರೂ ಸತ್ತಿದ್ದಾರೆ, ಯಾರೂ ಉಳಿದಿಲ್ಲ ಅಂತ ಈ ರೆಸ್ಕ್ಯೂ ಆಪರೇಷನ್ಸ್ ಕೂಡ ಹಾಗೆ ನಿಲ್ಲಿಸ್ಬಿಡ್ತಾರೆ. ಸುತ್ತಮುತ್ತ ಏನಾದರೂ ತಿನ್ನೋದಿಕ್ಕೆ ಸಿಗುತ್ತಾ ಅಂತ ಈ ಹುಡುಗಿ ಹುಡುಕ್ತಾಗ ಅವ್ರ ಕೈಗೆ ಸಿಗೋದು ಕೇವಲ ಒಂದು ಪ್ಯಾಕೆಟಲ್ಲಿದ್ದ 10 ಕ್ಯಾಂಡಿಗಳು. ಮುಂದಿನ 10 ದಿನಕ್ಕೆ ಈ ಕ್ಯಾಂಡಿಯಿಂದಾನೇ ನಾನು ಹಸುವನ್ನ ನೀಗಿಸ್ಕೋಬೇಕು ಅಂತ ಆಗಲೇ ನಿರ್ಧಾರ ಮಾಡ್ತಾಳೆ. ಈ ಹುಡುಗಿಯ ತಂದೆ ತಾಯಿ ಇಬ್ಬರು ಝೂಲಾಜಿಸ್ಟ್ ಆಗಿರ್ತಾರೆ. ಆದ ಕಾರಣ ಮಗಳಿಗೆ ಕಾಡಿನಲ್ಲಿ ಹೇಗೆ ಬದುಕಬೇಕು ಅಂತ ಇವರು ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಇಂಥ ಸಮಯದಲ್ಲಿ ಅವಳಿಗೆ ಅವರ ತಂದೆಯ ಮಾತು ನೆನಪಾಗುತ್ತೆ. ಅವ್ರೇನು ಹೇಳಿರ್ತಾರೆ ಅಂದರೆ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಒಂದು ನದಿನ ಹುಡುಕ್ಬೇಕು, ಆ ನದಿಯ ಜೊತೆಗೆ ನಡ್ಕೊಂಡು ಹೋಗ್ತಾ ಇರಬೇಕು, ನಮಗೆ ಮುಂದೆ ಖಂಡಿತವಾಗ್ಲೂ ಒಂದು ಊರಾದರೂ ಸಿಗುತ್ತೆ. ಈಕೆನೂ ಹಾಗೇನೆ ಒಂದು ನದಿನ ಹುಡುಕ್ತಾಳೆ, ನದಿ ತೀರ್ ಜೊತೆಗೇನೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇಂಥ ಸಮಯದಲ್ಲಿ ಒಂದು ಬಾರಿ ಮೊಸಳೆ ಕೂಡ ಅವಳ ಮೇಲೆ ದಾಳಿ ಮಾಡುತ್ತೆ. ಹೇಗೋ ತಪ್ಪಿಸ್ಕೊಂಡು ಓಡ್ ಹೋಗ್ತಾಳೆ. ಎಷ್ಟೋ ದಿನ ಆದ್ರೂ ಅವಳಿಗೆ ಊರಿರ್ಲಿ ಇಲ್ಲೊಂದು ಗುಡಿಸಲು ಕೂಡ ಸಿಗೋದಿಲ್ಲ. ದಿನವಿಡೀ ನಡೆಯೋದು ತುಂಬ ಸುಸ್ತಾಗ್ತದೆ ಅಂತ ಹೇಳಿ ಆಕಿ ಕಡೆಗೆ ಹೊಳೆಗೆ ಹಾರಿ ಈಜ್ಕೊಂತ ಹೋಗ್ತಾಳೆ. ಒಳ್ಳೆ ವಿಚಾರ ಏನಂದರೆ, ಕೆಲವು ಕ್ಷಣಗಳ ನಂತರ ಅವಳ ಕಣ್ಣಿಗೆ ಒಂದು ದೋಣಿ ಕಾಣಿಸುತ್ತೆ. ಈ ದೋಣಿ ಹತ್ರ ಹೋದ ಕೂಡಲೇ ಅವಳಿಗೆ ತೀರದ ಮೇಲೆ ಒಂದು ಸಣ್ಣ ಗುಡಿಸಲು ಕಾಣಿಸುತ್ತೆ. ಆಕಿ ಆ ಗುಡಿಸಲ ಹತ್ರ ಹೋಗ್ತಾಳೆ, ಆದರೆ ಅಲ್ಲಿ ಯಾರೂ ಇರಲ್ಲ. ಕಡೆ ಪಕ್ಷ ವಿಶ್ರಾಂತಿ ಮಾಡೋಕ್ಕಾದ್ರೂ ಒಂದು ಒಳ್ಳೆ ಜಾಗ ಸಿಕ್ತು ಅಂತ ಹೇಳಿ ಒಂದು ದಿನ ಅವಳು ಅಲ್ಲೇ ಇರೋದಕ್ಕೆ ನಿರ್ಧಾರ ಮಾಡ್ತಾಳೆ. ಮಾರನೇ ದಿನಕ್ಕೆ ಒಂದಷ್ಟು ಊರು ಜನ ಯಾವುದೋ ಕೆಲಸಕ್ಕೆ ಆ ಜಾಗಕ್ಕೆ ಬಂದಿರ್ತಾರೆ. ಆಗ ಅವ್ರ ಕಣ್ಣಿಗೆ ಬಿಡೋದು ಈ ಹುಡುಗಿ. ಹೇಗೆ ಒಬ್ಳು ಸಣ್ಣ ಹುಡುಗಿ ಇಷ್ಟೆಲ್ಲ ಸವಾಲು ಬಂದ್ರೂ ಧೈರ್ಯ ಗೆಡ್ದೇರ ಗೆದ್ದು ಬದುಕು ಬಂದಿದ್ದಾಳೆ. ನಮ್ಮ ಈ ದಿನನಿತ್ಯದ ಪರಿಸ್ಥಿತಿಲಿ ಬರೋ ಸಮಸ್ಯೆಗಳು ಏನೂ ಅಲ್ವೇ ಅಲ್ಲ. ಈ ಹುಡುಗಿನೇ ನಾವು ಸ್ಫೂರ್ತಿಯಾಗಿ ತಗೋಬೇಕು. ನಿಮ್ಮ ಅಭಿಪ್ರಾಯನ ನೀವು ಕೆಳಗಡೆ ಇರೋ ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸ್ಬೋದು. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮೋಟಿವೇಟಿಂಗ್ ಸ್ಟೋರೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.